ನಮಸ್ತೆ ವಿದ್ಯಾರ್ಥಿಗಳೇ, ನಾವಿಂದು ಸಮಾಜಶಾಸ್ತ್ರದ 1ನೆಯ ಅಧ್ಯಾಯ ಸಾಮಾಜಿಕ ಸ್ತರವಿನ್ಯಾಸ ಈ ಅಧ್ಯಾಯದ ಕೆಲವು ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳೋಣ. ನಾವು ಹಿಂದಿನ ತರಗತಿಯಲ್ಲಿ ಈ ಅಧ್ಯಾಯದ ಕೆಲವು ಅಂಶಗಳು, ಅದರಲ್ಲಿ ಮುಖ್ಯವಾಗಿ ಸಾಮಾಜಿಕ ಅಸಮಾನತೆ, ಶೈಕ್ಷಣಿಕ ಅಸಮಾನತೆ, ಲಿಂಗತ್ವ ಅಸಮಾನತೆ, ಸಾಮಾಜಿಕ ಸ್ತರವಿನ್ಯಾಸ ಈ ಅಂಶಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವತ್ತಿನ ಅವಧಿಯಲ್ಲಿ ನಾವು ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಹೇಗೆ, ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಹೇಗೆ ಮತ್ತು ಅಸ್ಪೃಶ್ಯತೆಯ ನಿವಾರಣೆಗೆ ಯಾವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಈ ಅಂಶಗಳನ್ನು ತಿಳಿದುಕೊಳ್ಳುವ. ಇದನ್ನು ನೋಟ್ ಮಾಡ್ಕೊಳ್ಳಿ. ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಹೇಗೆ ಮತ್ತು ಅಸ್ಪೃಶ್ಯತೆಯ ನಿವಾರಣೆಗೆ ನಮ್ಮ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳು ಯಾವುವು, ಈ ಅಂಶಗಳನ್ನು ನಾವು ಇಂದಿನ ತರಗತಿಯಲ್ಲಿ ಕಲಿತುಕೊಳ್ಳುವ. ವಿದ್ಯಾರ್ಥಿಗಳೇ, ತಯಾರಾಗಿದ್ದೀರಲ್ಲ? ಈಗ ಅಸ್ಪೃಶ್ಯತೆ ಅನ್ನುವಂತಹ ಪದ ನಿಮಗೆ ಗೊತ್ತಿದೆ. ಅಸ್ಪೃಶ್ಯ ಅಂದರೆ ಅಸ್ಪೃಶ್ಯ ಅಂತ ಹೇಳಿದರೆ ಮುಟ್ಟಲಾಗದ, ಮುಟ್ಟಬಾರದ ವಸ್ತು ಅನ್ನುವಂತಹ ಒಂದು ಅರ್ಥದಲ್ಲಿ ಹೋಗ್ತದೆ ಅದು. ಈಗ ನಾವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೇವೆ, ನಮ್ಮ ಭಾರತದಲ್ಲಿ ವರ್ಣ ವ್ಯವಸ್ಥೆ ರೂಢಿಯಲ್ಲಿತ್ತು ಅನ್ನೋದರ ಬಗ್ಗೆ ಕಲ್ತಿದ್ದೇವೆ ಅಲ್ವಾ? ವರ್ಣ ವ್ಯವಸ್ಥೆ ಅಂತ ಹೇಳಿದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂತಹ 4 ವರ್ಣಗಳು ನಮ್ಮ ಭಾರತದಲ್ಲಿ ಅಸ್ತಿತ್ವದಲ್ಲಿತ್ತು. ಅದರಲ್ಲಿ ಏನಂತ ಹೇಳಿದರೆ, ಆ ಶೂದ್ರರಿಗಿಂತ ಕೆಳಗಿನವರನ್ನು ಇನ್ನೊಂದು ವರ್ಗ ಇತ್ತು, ಅವರನ್ನು ಅಂತ್ಯಜರು ಅಂತ ಕರೀತಾ ಇದ್ರು. ಈಗ ಉದಾಹರಣೆಗೆ ನೋಡಿ, ಬ್ರಾಹ್ಮಣರು ಒಂದು ಪೂಜೆ, ಪುರಸ್ಕಾರ, ಯಜ್ಞ, ಯಾಗಾದಿಗಳನ್ನು ಮಾಡ್ತಾ ಇದ್ದರೆ, ಕ್ಷತ್ರಿಯರು ಆಡಳಿತವನ್ನು, ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡ್ತಾ ಇದ್ದರೆ, ವೈಶ್ಯರು ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ರೆ, ಶೂದ್ರರು ಕೃಷಿ ಮತ್ತು ಇತರ ಕೆಲವು ಕೆಲಸಗಳನ್ನು ಮಾಡ್ತಾ ಇದ್ರು. ಆದರೆ ಇನ್ನು ಅಂತ್ಯಜರು ಅಂತ ಹೇಳ್ತೇವಲ್ಲ, ಇವರೇನು ಮಾಡ್ತಾ ಇದ್ರು ಅಂತ ಹೇಳಿದರೆ, ಎಲ್ಲ ವರ್ಗದವರ ಕೆಲಸಗಳನ್ನು, ಅವರಿಗೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸಗಳನ್ನು ಇವರು ಮಾಡಬೇಕು. ಅಂತಹ ಒಂದು ಸ್ಥಿತಿ ನಮ್ಮ ಭಾರತ ದೇಶದಲ್ಲಿ ಇತ್ತು, ನಮ್ಮ ಭಾರತದ ಸಮಾಜದಲ್ಲಿ ಇತ್ತು. ಎಷ್ಟೊಂದು ಕ್ರೂರವಾಗಿತ್ತು ಅಂತ ಹೇಳಿದರೆ, ಅದರ ಕೆಲವು ಆಚರಣೆಗಳು, ಈಗ ಉದಾಹರಣೆಗೆ ಬ್ರಾಹ್ಮಣರು, ಕ್ಷತ್ರಿಯರು ಅವರಿಗೆ ಮೀಸಲಾಗಿಟ್ಟಂತಹ ಬಾವಿಯಿಂದ, ಈಗ ಹಿಂದಿನ ಕಾಲದಲ್ಲಿ ಬಾವಿಯಲ್ಲಿಯೇ ಎಲ್ಲರೂ ಕೂಡ ಬಾವಿಯ ನೀರನ್ನೇ ಉಪಯೋಗ ಮಾಡ್ತಾ ಇದ್ರು. ಈಗಿನ ಕಾಲದ ಹಾಗೆಲ್ಲ, ಈಗ ಎಲ್ಲರ ಮನೆಗೆ ಏನು ಪೈಪ್ಲೈನ್ ವ್ಯವಸ್ಥೆ ಇದೆ, ಎಲ್ಲರ ಮನೆಯಲ್ಲಿ ಟ್ಯಾಪಲ್ಲಿ ಈಗ ನೀರು ಬರ್ತದೆ. ಆದರೆ ಹಿಂದಿನ ಕಾಲದಲ್ಲಿ ಹಾಗೆ ಇರಲಿಲ್ಲ, ಎಲ್ಲರೂ ಬಾವಿಯಿಂದ ನೀರು ಸೇದಬೇಕಾಗಿತ್ತು. ಅವರು ಮೇಲ್ವರ್ಗದವರಿಗೆ ಮೀಸಲಾಗಿಟ್ಟಂತಹ ಬಾವಿಯಿಂದ ಶೂದ್ರರು, ಅಂತ್ಯಜರು ಅವರೆಲ್ಲ ನೀರನ್ನು ತೆಗಿಲಿಕ್ಕೆ ಆಗ್ತಾ ಇರಲಿಲ್ಲ, ತೆಗಿಲಿಕ್ಕೆ ಅವರಿಗೆ ಬಿಡ್ತಾ ಇರಲಿಲ್ಲ, ಅವಕಾಶವೇ ಇರಲಿಲ್ಲ. ನೋಡಿ, ಈ ರೀತಿಯಲ್ಲಿ ತುಂಬ ಒಂದು ಕ್ರೂರವಾಗಿ ಆ ಒಂದು ಅಮಾನವೀಯ ಒಂದು ರೀತಿಯಿಂದ ನಡೆಸಿಕೊಳ್ತಾ ಇದ್ರು, ಜನರನ್ನು ಪ್ರಾಣಿಗಳ ರೀತಿಯಲ್ಲಿ ನಡೆಸಿಕೊಳ್ತಾ ಇದ್ರು. ಇಂತಹ ಒಂದು ಕೆಟ್ಟ ಒಂದು ಸಂಪ್ರದಾಯ ನಮ್ಮ ಭಾರತದಲ್ಲಿ ರೂಢಿಯಲ್ಲಿತ್ತು. ಅದು ನಮಗೆ ಹೇಳಲಿಕ್ಕೆ ಬೇಸರ ಆಗ್ತದೆ, ಅಂತಹ ಒಂದು ಸಂಪ್ರದಾಯ ನಮ್ಮ ದೇಶದಲ್ಲಿ ಇತ್ತು ಅನ್ನುವಂಥದ್ದು. ಈಗ ನಿಮಗೆ ಗೊತ್ತಿದೆ, ಅಂಬೇಡ್ಕರ್, ಗಾಂಧೀಜಿ ಮುಂತಾದಂತಹ ಮಹಾನ್ ವ್ಯಕ್ತಿಗಳು ಈ ಒಂದು ಅಸ್ಪೃಶ್ಯತೆ ಆಚರಣೆಯ ವಿರುದ್ಧ ಎಷ್ಟೊಂದು ಹೋರಾಟವನ್ನು ಮಾಡಿದ್ದಾರೆ. ಅವರ ಹೋರಾಟದ ಫಲವಾಗಿ ಇದು ಇವತ್ತು ಈ ಮಟ್ಟಕ್ಕೆ ತಲುಪಿದೆ ಅಂತ ಹೇಳ್ಬೋದು. ಅಂದರೆ ಈಗ ತುಂಬ ಕಡಿಮೆ ಆಗಿದೆ, ಆ ಒಂದು ಅಸ್ಪೃಶ್ಯತೆ ಆಚರಣೆ ಈಗ ತುಂಬ ಕಡಿಮೆ ಆಗಿದೆ. ಅಂದರೆ ಅವರ ಒಂದು ಆ ಹೋರಾಟದ ಫಲವಾಗಿ ಇವತ್ತು ನಾವು ಇಂತಹ ಒಂದು ಉತ್ತಮವಾದಂತಹ ಸಮಾಜದಲ್ಲಿ ಈಗ ಪರವಾಗಿಲ್ಲ, ಅಷ್ಟೊಂದು ಇಲ್ಲ, ಅಸ್ಪೃಶ್ಯತೆ ಆಚರಣೆ ಅಷ್ಟೊಂದು ಮಟ್ಟಿಗೆ ಇಲ್ಲ. ಇಂತಹ ಒಂದು ಸಮಾಜದಲ್ಲಿ ನಾವು ಇವತ್ತು ವಾಸ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಅದು ನಮಗೆ ಒಂದು ರೀತಿಯಲ್ಲಿ ಖುಷಿಯ ವಿಚಾರ. ಆದರೆ ಅದರ ಹಿಂದಿನಿಂದ ಎಷ್ಟೋ ಜನ ಎಷ್ಟೊಂದು ಅವಮಾನಗಳನ್ನು ಸಹಿಸಿಕೊಂಡಿದ್ದಾರೆ. ಈಗ ಅಂಬೇಡ್ಕರ್ ಅವರು ಈ ಒಂದು ಅಸ್ಪೃಶ್ಯತೆಯ ಆಚರಣೆಯ ಬಗ್ಗೆ ಏನು ಹೇಳಿದ್ದಾರೆ, ಅವರು ಹೇಳ್ತಾರೆ ನೋಡಿ, ಏನಂತ ಹೇಳಿದರೆ, ಈಗ ಅದು ಆ ಸೆಂಟೆನ್ಸ್ ನೋಡ್ಕೊಳ್ಳಿ. ಹೊರಗಿನಿಂದ ಬಂದವರು ಊರಿನಿಂದ ಹೊರಗಡೆ ನೆಲೆಸಿದರು ಅಥವಾ ಊರೊಳಗಡೆ ಇದ್ದವರನ್ನು ಕಾರಣಾಂತರಗಳಿಂದ ಊರ ಹೊರಕ್ಕೆ ತಳ್ಳಲಾಯಿತು ಎಂಬುದನ್ನು ವಿಶ್ಲೇಷಣೆ ಮಾಡಿದರೆ
ಅಸ್ಪೃಶ್ಯತೆಯ ಉಗಮ ಮತ್ತು ಅಸ್ಪೃಶ್ಯರು ಯಾರೆಂದು ಅರ್ಥವಾಗುತ್ತದೆ ಅಂತ ಹೇಳ್ತಾರೆ. ಅಂದರೆ ಹೊರಗಿನಿಂದ ಬಂದವರನ್ನು ನಾವು ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ತೇವೆ, ನಮ್ಮಲ್ಲೇ ಇದ್ದಂತಹ ಶೂದ್ರರನ್ನು ಅಂತ್ಯಜರನ್ನು ನಾವು ಅವರನ್ನು ಹೊರಗೆ ದೂಡ್ತೇವೆ ಅನ್ನುವಂಥ ಅರ್ಥದಲ್ಲಿ ಅದು ಹೇಳಿರುವಂಥದ್ದು. ಅದೇ ರೀತಿಯಲ್ಲಿ ಗಾಂಧೀಜಿ ಹೇಳ್ತಾರೆ ಒಂದು ಕಡೆ ಅಸ್ಪೃಶ್ಯತೆಯ ಬಗ್ಗೆ, ಗಾಂಧೀಜಿಗೂ ಕೂಡ ತುಂಬ ನೋವಿತ್ತು, ಅಸ್ಪೃಶ್ಯತೆ ಆಚರಣೆಯನ್ನು ಅವರು ಯಾವತ್ತೂ ಸಹಿಸಿಕೊಳ್ತಾ ಇರಲಿಲ್ಲ. ಅವರು ಹೇಳ್ತಾರೆ ಅಸ್ಪೃಶ್ಯತೆ ಜಾತಿಯ ಅತ್ಯಂತ ತಿರಸ್ಕಾರಾರ್ಹವಾದ ಅಭಿವ್ಯಕ್ತಿ. ಅಸ್ಪೃಶ್ಯತೆ ಅನ್ನುವಂಥದ್ದು ಜಾತಿಯ ಅತ್ಯಂತ ತಿರಸ್ಕಾರಾರ್ಹವಾದ ಅಭಿವ್ಯಕ್ತಿ. ಇದು ಹಿಂದೂ ಸಮಾಜದ ಶರೀರವನ್ನು ಕುಷ್ಠರೋಗದ ಹುಣ್ಣಿನಂತೆ ಪೀಡಿಸುತ್ತದೆ. ಅಂದರೆ ಕುಷ್ಠರೋಗದ ಹುಣ್ಣು ಹಾಗೆ ಅದು ಏನು ಒಳಗೆ 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 ಏನು ಒಂಥರ ಕೊರಿತಾ ಹೋಗುವಂಥದ್ದು, ಆ ರೀತಿಯಲ್ಲಿ ಅದು ನಮ್ಮ ಸಮಾಜವನ್ನು ಪೀಡಿಸ್ತದೆ. ಅದು ಅಷ್ಟು ನಮ್ಮ ಸಮಾಜಕ್ಕೆ ಅದೊಂದು ಏನು ಕೆಟ್ಟ ಒಂದು ಸಂಪ್ರದಾಯ ಅಂತ ಹೇಳುವಂಥದ್ದು. ಈ ರೀತಿಯಲ್ಲಿ ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಈ ಒಂದು ಏನು ಅಸ್ಪೃಶ್ಯತೆಯ ಆಚರಣೆಯ ಬಗ್ಗೆ ಅವರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಅಂಬೇಡ್ಕರ್, ನೀವು ನೋಡಿದ್ದೀರಿ ಅಂಬೇಡ್ಕರ್ ಅವರನ್ನು, ಅಸ್ಪೃಶ್ಯತೆಯ ವಿರುದ್ಧ ನಮ್ಮ ದೇಶದಲ್ಲಿ ಹೋರಾಟ ಮಾಡಿದಂತಹ ಒಬ್ಬ ಮಹಾನ್ ವ್ಯಕ್ತಿ. ಇವರು ನಮ್ಮ ಮೊದಲ ಕಾನೂನು ಮಂತ್ರಿ ಕೂಡ. ನಮ್ಮ ಭಾರತದಲ್ಲಿ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಆಗಿದ್ದರು. ಆವಾಗ ಇವರು ಕಾನೂನು ಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರು. ನೀವು ನೋಡಿದ್ದೀರಿ ಅಂಬೇಡ್ಕರ್ ಅವರ ಚಿತ್ರವನ್ನು, ನೀವು ಈ ಮೊದಲೇ ನೋಡಿದ್ದೀರಲ್ಲ. ಈಗ ನಾವು ಅಸ್ಪೃಶ್ಯತೆಯ ಸಮಸ್ಯೆಗಳನ್ನು ನಾವು ಅಧ್ಯಯನ ಮಾಡುವ. ಅಂದರೆ ಈಗ ಅಸ್ಪೃಶ್ಯತೆ ಅಂತ ಹೇಳುವಾಗ ಅದರಲ್ಲಿ ಈಗ ಯಾಕೆ ಅದನ್ನು ಮಾಡಬಾರ್ದು, ಯಾಕೆ ಅದೊಂದು ಕೆಟ್ಟ ಪದ್ಧತಿ, ಅಲ್ಲಿ ಏನು ಸಮಸ್ಯೆಗಳೆಲ್ಲ ಬರ್ತದೆ. ನಿಮಗೆ ಪರೀಕ್ಷೆಗೆ ಕೂಡ ಕೇಳ್ತಾರೆ, ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ಈ ಹೇಳಿಕೆಯನ್ನು ನಿಮ್ಮ ವಾಕ್ಯದಲ್ಲಿ ವಿಶ್ಲೇಷಣೆ ಮಾಡಿ ಅಂತ ಬರ್ತದೆ. ಅವಾಗ ನೀವು ಹೇಗೆ ಬರಿತೀರಿ? ಈಗ ಅಸ್ಪೃಶ್ಯತೆಯ ಸಮಸ್ಯೆಗಳು ಯಾವುದೆಲ್ಲ ಅದನ್ನು ನೋಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಬರೆದಿದ್ದೇನೆ ಪಾಯಿಂಟ್ಸ್ ನೋಡಿ. ಅವರಿಗೆ ಸಮಾಜದಲ್ಲಿ ಅತ್ಯಂತ ಕೆಳಮಟ್ಟದ ಸ್ಥಾನವನ್ನು ನೀಡಲಾಗಿತ್ತು. ಅಸ್ಪೃಶ್ಯರಿಗೆ ಸಮಾಜದಲ್ಲಿ ಅತ್ಯಂತ ಕೆಳಮಟ್ಟದ ಸ್ಥಾನ ಇತ್ತು. ಅಂದರೆ ಈಗ ನೀವು ಅಂಬೇಡ್ಕರ್ ಅವರ ಜೀವನವನ್ನು ನೀವು ನೋಡಿದರೆ, ಅಂಬೇಡ್ಕರ್ ಅವರ ಬಗ್ಗೆ ಎಷ್ಟೋ ಸಿನಿಮಾಗಳಿದೆ, ಎಷ್ಟೋ ಧಾರಾವಾಹಿಗಳು ಬರ್ತದೆ ಅವರ ಬಗ್ಗೆ. ನೀವು ಅಲ್ಲಿ ಅದನ್ನು ಗಮನಿಸಿದರೆ ಗೊತ್ತಾಗ್ತದೆ. ಅಂಬೇಡ್ಕರ್ ಅವರು ಅವರಿಗೆ ಸಮಾಜದಲ್ಲಿ ಅಂದರೆ ಶಾಲೆಗೆ ಹೋಗುವುದಕ್ಕೆ ವಿರೋಧ, ಅವರ ವಿದ್ಯೆಯನ್ನು ಪಡೆಯುವುದಕ್ಕೆ ವಿರೋಧ ಇತ್ತು. ಅದೇ ರೀತಿಯಲ್ಲಿ ಒಂದು ಸಲ ಅವರೊಂದು ಸಣ್ಣ ಹುಡುಗ ಆಗಿದ್ದರು. ಅವರೊಂದು ಹಿಂದೆ ಎಲ್ಲ ಎತ್ತಿನ ಗಾಡಿಯಲ್ಲೆಲ್ಲ ಹೋಗುದು, ಒಂದು ಕಡೆ ಇನ್ನೊಂದು ಕಡೆಗೆ ಹೋಗುವಾಗ. ಹಾಗೆ ಅವರು ಎತ್ತಿನ ಗಾಡಿಯಲ್ಲಿ ಒಂದು ಕಡೆ ಇನ್ನೊಂದು ಕಡೆಗೆ ಹೋಗ್ತಾ ಇದ್ರು. ಆವಾಗ ಅವನಿಗೆ ಗೊತ್ತಾಯ್ತಂತೆ, ಆ ಎತ್ತಿನ ಗಾಡಿಯ ಮಾಲೀಕನಿಗೆ, ಇವರು ಏನು ಈ ದಲಿತ ವರ್ಗದಲ್ಲಿ ಹುಟ್ಟಿದವರು ಅಂತ. ಅದಕ್ಕೆ ಅವರನ್ನು ಅಲ್ಲಿಯೇ ಕೆಳಗಿಳಿಸಿ ಅವನು ಸೀದಾ ಹೋಗಿದ್ದಾನೆ. ಈ ರೀತಿಯಲ್ಲಿ ನೋಡಿ ಎಷ್ಟೊಂದು ಕೆಟ್ಟ ಒಂದು ಪದ್ಧತಿಯನ್ನು ಅನುಸರಿಸ್ತಾ ಇದ್ರು. ಇನ್ನೊಂದು ನೋಡಿ, ಇನ್ನೊಂದು ಸಲ ಅಂಬೇಡ್ಕರ್ ಅವರು ಒಂದು ಕಡೆ ಹೀಗೆ ನಡೀತಾ ಹೋಗುವಾಗ ಒಂದು ಮಳೆ ಬಂತು ಅಂತ ಹೇಳಿಕೊಂಡು, ಈಗ ನಾವು ಏನು ಮಾಡ್ತೇವೆ, ಮಳೆ ಬಂದಾಗ ಎಲ್ಲಿಯೋ ನಾವು ಹೋಗ್ತಾ ಇದ್ದಂತಹ ರೋಡಲ್ಲಿ ಒಂದು ಈಗ ಶಾಪ್ಗಳಿರ್ಬೋದು ಏನೋ ಇರ್ಬೋದು, ಅಲ್ಲಿ ನಾವು ಹೋಗಿ ಬಸ್ ಸ್ಟಾಪ್ ಏನೋ ನಾವು ಅಲ್ಲಿ ನಿಲ್ತೇವೆ ಒಂದು ಸೈಡಲ್ಲಿ ಹೋಗಿ. ಇವರು ಹಾಗೆ ಒಂದು ಮನೆಯ ಜಗಲಿಯಲ್ಲಿ ನಿಂತಿದ್ರಂತೆ, ಮಳೆ ಬರ್ತದೆ ಅಂತ ಹೇಳಿಕೊಂಡು. ಆವಾಗ ಆ ಮನೆಯ ಮಾಲೀಕರಿಗೆ ಗೊತ್ತಾಯ್ತಂತೆ ಇವರು ದಲಿತ ವರ್ಗಕ್ಕೆ ಸೇರಿದವರು ಅಂತ. ಆವಾಗ ಇವರನ್ನು ಅಲ್ಲಿಯೇ ನಿಲ್ಲಿಕ್ಕೆ ಬಿಡಲಿಲ್ಲ ಅಂತ, ಅಲ್ಲಿಂದ ಓಡಿಸಿದ್ರಂತೆ. ಈ ರೀತಿಯಲ್ಲಿ ನೋಡಿ ಅವರು ಎಷ್ಟೊಂದು ತಿರಸ್ಕಾರವನ್ನು ಅವರು ಅನುಭವಿಸಿದ್ದಾರೆ. ಅದೇ ರೀತಿಯಲ್ಲಿ ನೀವು ಅವರ ಅವರಿಗೆ ಸಂಬಂಧಪಟ್ಟಂಥ ಕೆಲವು ಚಲನಚಿತ್ರಗಳಲ್ಲಿ ನೀವು ನೋಡಿರ್ಬೋದು, ಶಾಲೆಯಲ್ಲಿ ನೋಡಿ ಎಲ್ಲರೂ ಬೆಂಚಿನ ಮೇಲೆ ಕೂತರೆ ಅವರನ್ನು ಕೆಳಗೆ ಕೂತ್ಕೊಳಿಸೋದು. ಈ ರೀತಿಯಲ್ಲೆಲ್ಲ ಅವರನ್ನು ಅಷ್ಟೊಂದು ಅವಮಾನ ಮಾಡ್ತಾ ಇದ್ರು. ಶಾಲೆಯಲ್ಲಿ ಎಲ್ಲರೂ ಕುಡಿಯುವಂಥ ನೀರನ್ನು ಅವರಿಗೆ ಕುಡಿಲಿಕ್ಕೆ ಇರಲಿಲ್ಲ. ಅಂದರೆ ಇವರು ದಲಿತ ವರ್ಗದಲ್ಲಿ ಹುಟ್ಟಿದ್ದಾರೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಮಹರ್ ಎಂಬಂತಹ ಒಂದು ದಲಿತ ಜನಾಂಗದಲ್ಲಿ ಅವರ ಜನನ ಆಗುವಂಥದ್ದು. ಮಹರ್ ಅನ್ನುವಂಥದ್ದು ಅವರ ಒಂದು ಜನಾಂಗದ ಹೆಸರು. ಆದ್ದರಿಂದ ಅವರು ಅಷ್ಟೊಂದು ಒಂದು ನೋವುಗಳನ್ನು ಅನುಭವಿಸಬೇಕಾಯಿತು, ಅಷ್ಟೊಂದು ಅವಮಾನಗಳನ್ನು ಅನುಭವಿಸಬೇಕಾಯಿತು. ಆದರೂ ಕೂಡ ಅವರು ಜಗ್ಗದೆ ಅವರು ನೋಡಿ ವಿದೇಶಕ್ಕೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ, ಬ್ಯಾರಿಸ್ಟರ್ ಪದವಿಯನ್ನು ಕೂಡ ಪಡೀತಾರೆ. ಆದರೂ ಕೂಡ ಅವರಿಗೆ ನೋಡಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆದು ಬಂದ ನಂತರ ಸಹ ಅವರಿಗೆ ತುಂಬ ಅವಮಾನ ಆಗ್ತಾ ಇತ್ತು.
ಆವಾಗ ಅವರು ಎಣಿಸಿದ್ರಂತೆ ನನಗೆ ಹಿಂದೂ ಧರ್ಮವೇ ಬೇಡ ಅಂತ ಹೇಳಿಕೊಂಡು ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಅವರ ಕೊನೆಯ ಅವಧಿಯಲ್ಲಿ ಅವರು ಬೌದ್ಧ ಧರ್ಮವನ್ನು 1956 ಅಕ್ಟೋಬರ್ 14ರಂದು ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ನನಗೆ ಹಿಂದೂ ಧರ್ಮದ ಏನು ಸಹವಾಸವೇ ಬೇಡ ಅಂತ ಹೇಳ್ಕೊಂಡು, ಅಂದರೆ ಅಷ್ಟು ಅವರಿಗೆ ಅಲ್ಲಿ ಏನು ಅವರ ಅವಮಾನವನ್ನು ಅನುಭವಿಸಿದ್ದಾರೆ. ಈ ರೀತಿಯಲ್ಲಿ ಅದನ್ನು ನೋಡಿದರೆ ನಮಗೆ ಗೊತ್ತಾಗ್ತದೆ ಅವರಿಗೆ ಆವಾಗ ಒಂದು ಅಸ್ಪೃಶ್ಯರನ್ನು ಯಾವ ರೀತಿಯಲ್ಲಿ ಒಂದು ಏನು ನೋಡ್ತಾ ಇದ್ರು, ಎಷ್ಟೊಂದು ತಿರಸ್ಕಾರದಿಂದ ನೋಡ್ತಾ ಇದ್ರು, ಎಷ್ಟು ಅವರಿಗೆ ಒಂದು ಅವಮಾನವನ್ನು ಮಾಡ್ತಾ ಇದ್ರು ಅಂತ. ಅದೇ ರೀತಿಯಲ್ಲಿ ನೋಡಿ, ಶೈಕ್ಷಣಿಕ ಅವಕಾಶಗಳು ಇರಲಿಲ್ಲ. ನಾನು ಈಗಾಗಲೇ ಹೇಳಿದೆ, ಅವರನ್ನು ಶೈಕ್ಷಣಿಕ ಅವಕಾಶಗಳಿಂದ ದೂರ ಇಡಲಾಗಿತ್ತು. ಶಾಲೆಗೆ ಹೋಗಲಿಕ್ಕಿಲ್ಲ, ಅವರಿಗೆ ವಿದ್ಯೆ ಕಲೀಲಿಕ್ಕಿಲ್ಲ. ಆದರೂ ಕೂಡ ಅದನ್ನೆಲ್ಲ ಮೆಟ್ಟಿ ನಿಂತು ಅಂಬೇಡ್ಕರ್ ಅವರು ವಿದ್ಯೆಯನ್ನು ಕಲ್ತಿದ್ದಾರೆ. ಈ ರೀತಿಯಲ್ಲಿ ಕೆಲವರು ಮಾತ್ರ ನೋಡಿ ಅಂತಹ ಒಂದು ಅವಮಾನಗಳನ್ನೆಲ್ಲ ತಡ್ಕೊಂಡು ಕೆಲವರು, ಈಗ ಅಂಬೇಡ್ಕರ್ ಅವರು ಕಡೆಗೆ ಸಂವಿಧಾನವನ್ನೇ ಬರೆದ್ರು ಅಲ್ವಾ. ಅವರು ಸಣ್ಣ ಇರುವಾಗ ಒಂದ್ಸಲ ಅವರ ಅಮ್ಮನಿಗೆ ಹೇಳ್ತಾರಂತೆ, ಅವರ ಅಮ್ಮ ಹೇಳ್ತಾರೆ ನಾವು ಅದಕ್ಕೆಲ್ಲ ಹೋಗಬಾರ್ದು. ಈಗ ಅವರು ಅಂದರೆ ಎಲ್ಲವನ್ನು ವಿರೋಧಿಸ್ತಾ ಇದ್ರು ಅಂಬೇಡ್ಕರ್ ಸಣ್ಣ ಇರುವಾಗ, ನಾವು ಯಾಕೆ ಹೋಗಬಾರ್ದು, ಯಾಕೆ ಮಾಡಬಾರ್ದು. ಅದಕ್ಕೆ ಅಮ್ಮ ಹೇಳ್ತಾರಂತೆ, ಅದು ಪುಸ್ತಕದಲ್ಲಿ ಮೊದಲೇ ಬರೆದಿದೆ, ಆದ್ದರಿಂದ ನಾವು ಅದನ್ನು ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ, ಅದೆಲ್ಲ ಮೊದಲೇ ಬಂದಂತಹ ರೀತಿ ನೀತಿಗಳು ಅಂತ ಅವರ ಅಮ್ಮ ಹೇಳೋದು. ಆವಾಗ ಅವರು ಹೇಳ್ತಾರಂತೆ, ಯಾರು ಬರೆದದ್ದು ಪುಸ್ತಕ, ನಾನೇ ಬರಿತೇನೆ ಈ ಪುಸ್ತಕ ಅಂತ ಅವರ ಅಮ್ಮನಿಗೆ ಸಣ್ಣ ಇರುವಾಗಲೇ ಅವರು ಹೇಳ್ತಾರಂತೆ. ಅದೇ ರೀತಿಯಲ್ಲಿ ನೋಡಿ, ಅವರಿಗೆ ನಮ್ಮ ಸಂವಿಧಾನದ ಕಾನೂನುಗಳನ್ನು ಬರೆಯುವಂಥ ಒಂದು ಅವಕಾಶ ಅವರಿಗೆ ಸಿಕ್ಕಿತು. ಅವರನ್ನು ನಾವು ನಮ್ಮ ಸಂವಿಧಾನದ ಶಿಲ್ಪಿ ಅಂತ ಕರಿತೇವೆ. ನಮ್ಮ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅವರು ನಮ್ಮ ಸಂವಿಧಾನವನ್ನೇ ಒಂದು ರೀತಿಯಲ್ಲಿ ಬರೆದ್ರು ಅಂತ ಹೇಳ್ಬೋದು. ಈ ರೀತಿಯಲ್ಲಿ ನಮ್ಮ ಕಾನೂನುಗಳನ್ನು ತಿದ್ದುಪಡಿ ಮಾಡಿದ್ರು, ನಮ್ಮ ಕಾನೂನುಗಳನ್ನೇ ಅವರು ರೂಪಿಸಿದ್ರು ಅಲ್ವಾ. ಈ ರೀತಿಯಲ್ಲಿ ಅವರು ನಮ್ಮ ದೇಶಕ್ಕೆ ಕೊಟ್ಟಂತಹ ಕೊಡುಗೆಗಳು ಅಪಾರ. ಅದನ್ನು ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿಯಲ್ಲಿ ನೋಡಿ, ಅಸ್ಪೃಶ್ಯರಿಗೆ ಆಸ್ತಿಯ ಹಕ್ಕನ್ನು ನಿರಾಕರಿಸಲಾಗಿತ್ತು. ಆಸ್ತಿಯ ಹಕ್ಕು ಇರಲಿಲ್ಲ. ಅಂದರೆ ಆಸ್ತಿ ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಅದು ಕೆಲವರ ಕೈಯಲ್ಲಿ ಮಾತ್ರ. ಸಾಮಾನ್ಯ ಜನರಲ್ಲಿ ಒಂದು ಮನೆ ಕೂಡ ಇಲ್ಲ ಅವರಿಗೆ ವಾಸ ಮಾಡಲಿಕ್ಕೆ, ಅವರಿಗೆ ವ್ಯವಸಾಯ ಮಾಡಲಿಕ್ಕೆ ಭೂಮಿ ಕೂಡ ಇರಲಿಲ್ಲ. ಬೇರೆಯವರ ಭೂಮಿಯಲ್ಲಿಯೇ ಅವರ ಜನ್ಮ ಇಡೀ ವ್ಯವಸಾಯ ಮಾಡಬೇಕಿತ್ತು. ಅದಕ್ಕೆ ಇಂಗ್ಲೀಷ್ ಅಧಿಕಾರಿಗಳು ಒಂದು ರೀತಿಯಲ್ಲಿ ಭಾರತದ ರೈತರನ್ನು ತಮಾಷೆ ಮಾಡ್ತಾ ಇದ್ರಂತೆ. ಭಾರತದ ರೈತರು ಸಾಲದಲ್ಲಿಯೇ ಹುಟ್ಟಿ, ಸಾಲದಲ್ಲಿಯೇ ಬೆಳೆದು, ಸಾಲದಲ್ಲಿಯೇ ಸಾಯ್ತಾರೆ ಅಂತ. ಈ ರೀತಿಯಲ್ಲಿ ಅಂದರೆ ಅವರಿಗೆ ಆಸ್ತಿ ಕೂಡ ಇರಲಿಲ್ಲ, ಆಸ್ತಿಯನ್ನು ಪಡೆಯುವಂಥ ಅವಕಾಶವೇ ಇರಲಿಲ್ಲ. ಇಂತಹ ಒಂದು ಅವಮಾನಗಳನ್ನು ಅವರು ಅನುಭವಿಸಬೇಕಾಗಿತ್ತು. ಅದೇ ರೀತಿಯಲ್ಲಿ ನೋಡಿ, ರಾಜಕೀಯದಲ್ಲಿ ಭಾಗವಹಿಸುವಂಥ ಅವಕಾಶ ಇರಲಿಲ್ಲ. ರಾಜಕೀಯದಲ್ಲಿ ಒಂದು ಪ್ರತಿನಿಧಿಸುವುದಾಗಿರ್ಬೋದು, ಈವನ್ ಒಂದು ವೋಟ್ ಹಾಕಲಿಕ್ಕೂ ಅವರಿಗೆ ಅವಾಗ ಅವಕಾಶ ಇರಲಿಲ್ಲ. ಈ ರೀತಿಯಲ್ಲಿ ಯಾವ ಒಂದು ಅವಕಾಶಗಳು ಇರಲಿಲ್ಲ. ಎಲ್ಲ ಅವಕಾಶಗಳನ್ನು ಅವರಿಂದ ಕಿತ್ತುಕೊಳ್ಳಲಾಗಿತ್ತು. ಅದಕ್ಕೋಸ್ಕರವೇ ನಮ್ಮ ಮಹಾನ್ ವ್ಯಕ್ತಿಗಳು, ನಮ್ಮ ದೇಶದ ಮಹಾನ್ ವ್ಯಕ್ತಿಗಳು ಅದಕ್ಕೋಸ್ಕರವೇ ಶ್ರಮಿಸಿ ನಮ್ಮ ಸಂವಿಧಾನವನ್ನು ರೂಪಿಸುವಾಗ ಮತ್ತು ಕೆಲವು ತಿದ್ದುಪಡಿಗಳ ಮೂಲಕ ಕೂಡ, ನಮ್ಮ ಸಂವಿಧಾನಕ್ಕೆ ಕೆಲವು ತಿದ್ದುಪಡಿಗಳನ್ನು ಮಾಡುವಾಗ ಕೂಡ ಅಲ್ಲಿ ಆ ಒಂದು ಅಸ್ಪೃಶ್ಯತೆಯ ನಿವಾರಣೆಗೆ ಅವರು ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಅದಕ್ಕಿಂತ ಮೊದಲೇ ಬ್ರಿಟಿಷ್ ಸರ್ಕಾರವೇ ನಮ್ಮಲ್ಲಿ ಆಳ್ವಿಕೆ ಮಾಡ್ತಾ ಇರುವಾಗ 1935ರಲ್ಲಿ ಅವರೊಂದು ಕೇಂದ್ರ ಕಾಯ್ದೆ ಅಂತ ಜಾರಿಗೆ ತರ್ತಾರೆ, ಸೆಂಟ್ರಲ್ ಆ್ಯಕ್ಟ್. ಕೇಂದ್ರ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅದರಲ್ಲಿ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಅಸ್ಪೃಶ್ಯ ವರ್ಗ ಅಂತ ಹೇಳಿದರೆ ಈ ಶೂದ್ರರೆಲ್ಲ ಅವರನ್ನು ಮತ್ತು ಗುಡ್ಡಗಾಡು ವರ್ಗದವರನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂತ ಹೇಳಿಕೊಂಡು ಅವರು ವಿಭಾಗ ಮಾಡ್ತಾರೆ. ಅಂದರೆ ಅಸ್ಪೃಶ್ಯ ಜನರು ಅಂತ ಯಾರು ಪರಿಗಣಿಸಲ್ಪಟ್ಟಿದ್ರ ಅವರನ್ನು ಪರಿಶಿಷ್ಟ ಜಾತಿ ಅಂತ ಮಾಡ್ತಾರೆ. ಅದೇ ರೀತಿಯಲ್ಲಿ ಗುಡ್ಡಗಾಡು ಜನಾಂಗಗಳು ಅಂದರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸ ಮಾಡುವವರನ್ನು ಪರಿಶಿಷ್ಟ ಪಂಗಡ, SC ಮತ್ತು ST ಅಂತ ನಾವು ಹೇಳ್ತೇವೆ. ಈಗ ಎಲ್ಲದರಲ್ಲೂ ಅವರಿಗೀಗ ನಾವು ರಿಸರ್ವೇಷನ್ ಎಲ್ಲ ಕಾಣ್ತೇವೆ ಅಲ್ವಾ. ಈ ರೀತಿಯಲ್ಲಿ SC ಮತ್ತು ST ಅನ್ನುವಂತಹ ಪಂಗಡಗಳ ವಿಭಾಗ ಅದು 1935ರ ಸೆಂಟ್ರಲ್ ಆ್ಯಕ್ಟ್ ಮೂಲಕ ಆಗುವಂಥದ್ದು. ಈಗ ನಾವು ನೆಕ್ಸ್ಟ್ ನೋಡುವಂಥದ್ದು, ನಮ್ಮ ಭಾರತದ ಸಂವಿಧಾನದಲ್ಲಿ, ನಮ್ಮ ಭಾರತದ ಅಂದರೆ ಸ್ವತಂತ್ರ ಆದ ನಂತರ, ನಮ್ಮ ಭಾರತ ಸ್ವಾತಂತ್ರ್ಯಗೊಂಡ ನಂತರ ಈ ಒಂದು ಅಸ್ಪೃಶ್ಯತೆಯ ನಿವಾರಣೆಗೆ ಯಾವ ಕಾನೂನು ಕ್ರಮಗಳನ್ನು ಕೈಗೊಂಡಿದೆ? ಅಸ್ಪೃಶ್ಯತೆಯ ಕಳಂಕವನ್ನು ಹೋಗಲಾಡಿಸಲು ಅಂಬೇಡ್ಕರ್, ಗಾಂಧೀಜಿ, ಜ್ಯೋತಿ ಬಾಪುಲೆ ಮೊದಲಾದಂತಹ ಮಹಾನ್ ವ್ಯಕ್ತಿಗಳು ಶ್ರಮಿಸಿದ್ದಾರೆ. ಈಗ ಯಾವ ಕಾನೂನು ಕ್ರಮಗಳು, ಇದು ಇಂಪಾರ್ಟೆಂಟ್ ಮಕ್ಕಳೇ, ಯಾವ ಕಾನೂನು ಕ್ರಮಗಳು ಅಸ್ಪೃಶ್ಯತೆಯ ನಿವಾರಣೆಗೆ ಶ್ರಮಿಸ್ತಾ ಇದೆ? ಈಗ ನಮ್ಮ ಸಂವಿಧಾನದ 17ನೆಯ ವಿಧಿ ಏನು ಹೇಳ್ತದೆ ಅಂತ ಹೇಳಿದರೆ, ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸ್ತದೆ. ನಮ್ಮ ಸಂವಿಧಾನದ
17ನೆಯ ವಿಧಿ ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸ್ತದೆ. ಈಗ ಯಾರು ಕೂಡ ಅಸ್ಪೃಶ್ಯತೆಯ ಆಚರಣೆಯನ್ನು ಮಾಡಲಿಕ್ಕಿಲ್ಲ. ಯಾರಾದರೂ ಅಸ್ಪೃಶ್ಯತೆಯ ಆಚರಣೆಯನ್ನು ಮಾಡಿದರೆ ಅದು ಕಾನೂನು ಬಾಹಿರ. ನಾವು ಅವರ ವಿರುದ್ಧ ನಾವು ಕಂಪ್ಲೇಂಟ್ ಮಾಡಬಹುದು, ಅದು ಕಾನೂನು ಬಾಹಿರ. ಅದೇ ರೀತಿಯಲ್ಲಿ 1955ರಲ್ಲಿ ಅಸ್ಪೃಶ್ಯತೆಯ ಅಪರಾಧಗಳ ಕಾಯ್ದೆ ಅನ್ನುವಂಥದ್ದು ಜಾರಿಗೆ ಬಂತು. ಅಸ್ಪೃಶ್ಯತೆಯ ಅಪರಾಧಗಳ ಕಾಯ್ದೆ 1955. ಆ ನಂತರ ಅದಕ್ಕೆ ಸ್ವಲ್ಪ ತಿದ್ದುಪಡಿ ಮಾಡಿ 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂತು. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1976. ಅದೇ ರೀತಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ಅವರಿಗೆ ನಾವು ಸಾರ್ವತ್ರಿಕ ಮತದಾನದ ಹಕ್ಕನ್ನು, ಸಮಾನತೆಯ ಹಕ್ಕನ್ನು, ಸ್ವಾತಂತ್ರ್ಯದ ಹಕ್ಕನ್ನು, ಶೋಷಣೆಯ ವಿರುದ್ಧದ ಹಕ್ಕು, ಈ ಎಲ್ಲ ಹಕ್ಕುಗಳನ್ನು ನಾವು ಎಲ್ಲರಿಗೂ ಕೂಡ ನಮ್ಮ ಸಂವಿಧಾನ ನೀಡಿದೆ ಅಲ್ವಾ. 6 ಮೂಲಭೂತ ಹಕ್ಕುಗಳಿದೆ. ಈ ಹಕ್ಕಿನ ಮೂಲಕ ಪ್ರತಿಯೊಬ್ಬ ಪ್ರಜೆಯು ನಿರ್ಭಯವಾಗಿ ವಾಸ ಮಾಡಬಹುದು ಅಲ್ವಾ. ಪ್ರತಿಯೊಬ್ಬನಿಗೂ ಕೂಡ ಸಮಾನತೆಯ ಹಕ್ಕಿದೆ, ಪ್ರತಿಯೊಬ್ಬನಿಗೂ ಕೂಡ ಸ್ವಾತಂತ್ರ್ಯದ ಹಕ್ಕಿದೆ, ಮತದಾನ ಮಾಡುವಂಥ ಹಕ್ಕಿದೆ. ಮೊದಲು ನೋಡಿ, ಮತದಾನ ಮಾಡುವ ಹಕ್ಕಿರಲಿಲ್ಲ ಅವರಿಗೆ. ಈ ರೀತಿಯಲ್ಲಿ ಈಗ ನಮ್ಮ ಸಂವಿಧಾನವು ಅವರಿಗೆ ಎಲ್ಲ ಹಕ್ಕುಗಳನ್ನು ನೀಡಿದೆ. ಅದೇ ರೀತಿಯಲ್ಲಿ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗಗಳಲ್ಲಿ ಅವರಿಗೆ ಮೀಸಲಾತಿಯನ್ನು ಒದಗಿಸ್ತಾ ಇದೆ. SC ಮತ್ತು ST, ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಇವರಿಗೆ ಉದ್ಯೋಗಗಳಲ್ಲಿ ಮೀಸಲಾತಿ ಇದೆ, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ ಇದೆ ಅಲ್ವಾ. ಈ ರೀತಿಯಲ್ಲಿ ಮೀಸಲಾತಿಗಳನ್ನು ಕೂಡ ಈಗ ನಾವು ನೀಡ್ತಾ ಇದ್ದೇವೆ. 1989ರ ಶಾಸನವು ಈ ಒಂದು ಅಸ್ಪೃಶ್ಯತೆಯ ನಿವಾರಣಾ ಕಾನೂನುಗಳ ಬಗ್ಗೆ ರಾಜ್ಯ ಸರ್ಕಾರಗಳಿಗೆ ವಿಶೇಷ ಜವಾಬ್ದಾರಿಗಳನ್ನು ವಹಿಸಿದೆ. ಈ ಮೂಲಕ ಸ್ವತಂತ್ರ ಭಾರತವು ಅಸ್ಪೃಶ್ಯತೆಯ ನಿವಾರಣೆಗೆ ಹಲವಾರು ಕ್ರಮಗಳನ್ನು ಕೈಗೊಂಡು ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತ ನಮ್ಮ ಸರ್ಕಾರ ಅದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೂ ಕೂಡ ನೋಡಿ, ಕೆಲವು ಹಳ್ಳಿಗಳಲ್ಲಿ ಈಗಲೂ ಕೂಡ ಅಸ್ಪೃಶ್ಯತೆ ಆಚರಣೆಯಲ್ಲಿದೆ. ಕೆಲವರು ಈಗಲೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅದರ ಆಚರಣೆಯನ್ನು ಮಾಡಬಾರ್ದು, ಅದು ಶಿಕ್ಷಾರ್ಹ ಅಪರಾಧ. ಯಾರಾದರೂ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಮಾಡಿದರೆ ನೀವು ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಉಂಟಾಗಬಹುದು. ಈ ರೀತಿಯಲ್ಲಿ ವಿದ್ಯಾರ್ಥಿಗಳೇ ಗಮನಿಸಿ, ಎಲ್ಲ ಅಂಶಗಳು ಗೊತ್ತಿರಬೇಕು ನಿಮಗೆ ಅಲ್ವಾ. ಯಾಕೆ ನಾವು ಮಾಡಬಾರ್ದು, ಅದರಿಂದ ಏನಾಗ್ತದೆ, ಯಾರಿಗೆ ಅದರಲ್ಲಿ ಅವಮಾನ ಆಗ್ತದೆ, ಅದು ದೇಶದ ಕಾನೂನಿಗೆ ವಿರುದ್ಧ ಅನ್ನುವಂಥದ್ದು ಎಲ್ಲವೂ ಕೂಡ ನಮಗೆ ಗೊತ್ತಿರಬೇಕು. ಈ ರೀತಿಯಲ್ಲಿ ಈ ಎಲ್ಲ ಅಂಶಗಳನ್ನು ನೀವು ಒಂದು ರೀತಿಯಲ್ಲಿ ಪರೀಕ್ಷೆ ದೃಷ್ಟಿಯಿಂದ ಕೂಡ ಇಂಪಾರ್ಟೆಂಟ್. ಪರೀಕ್ಷೆ ದೃಷ್ಟಿ ಒಂದು ಕಡೆ ಆದರೆ ಇದು ನಿಮ್ಮ ಇಡೀ ಜೀವನಕ್ಕೆ ಬೇಕಾಗಿರುವಂಥದ್ದು. ಅಸ್ಪೃಶ್ಯತೆ ಯಾಕೆ ಮಾಡಬಾರ್ದು, ಒಂದು ಸಾಮಾಜಿಕವಾಗಿರುವಂಥ ಒಂದು ಸಮಸ್ಯೆ ಅದು ಅಲ್ವಾ. ಆದ್ದರಿಂದ ನಾವು ಅದರ ವಿರುದ್ಧ ಹೋರಾಟವನ್ನು ಮಾಡಬೇಕು. ನೀವು ಹೋರಾಟ ದೊಡ್ಡ ಮಟ್ಟಿನಲ್ಲಿ ಹೋರಾಟ ಮಾಡುವಂಥದ್ದಲ್ಲ, ಆದರೂ ಕೂಡ ಅಂತಹ ಆಚರಣೆಗಳಾದರೆ ನಾವು ಅದನ್ನು ವಿರೋಧಿಸಬೇಕು. ಈ ರೀತಿಯಲ್ಲಿ ಈ ಎಲ್ಲ ಅಂಶಗಳನ್ನು ನೀವು ಇವತ್ತಿನ ತರಗತಿಯಲ್ಲಿ ಕಲಿತ್ರಿ. ಒಂದು, ಅಸ್ಪೃಶ್ಯತೆ ಸಾಮಾಜಿಕ ಪಿಡುಗು ಹೇಗೆ. ಇನ್ನೊಂದು ಅಸ್ಪೃಶ್ಯತೆಯ ನಿವಾರಣೆಗೆ ಯಾವ ಕ್ರಮಗಳನ್ನು ನಮ್ಮ ಸರ್ಕಾರ ಕೈಗೊಂಡಿದೆ. ಈ ಎಲ್ಲ ಅಂಶಗಳನ್ನು ನೀವು ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ರಲ್ಲ ವಿದ್ಯಾರ್ಥಿಗಳೇ. ಈಗ ನಾವು ಈ ಒಂದು ಅಧ್ಯಾಯದಲ್ಲಿ ಒಟ್ಟಿಗೆ ಅಂದರೆ ಮೊದಲ ಅವಧಿ ಮತ್ತು ಈಗಿನ ಅವಧಿಯಲ್ಲಿ ನಾವು ಯಾವ ಎಲ್ಲ ಅಂಶಗಳನ್ನು ಅಧ್ಯಯನ ಮಾಡಿದ್ವಿ, ಇನ್ನೊಂದ್ಸಲ ರಿವೈಸ್ ಮಾಡಿ ನೆನಪು ಮಾಡ್ಕೊಳ್ಳಿ. ಇನ್ನೊಂದ್ಸಲ ನೋಡುವ. ಮೊದಲು ಸಾಮಾಜಿಕ ಅಸಮಾನತೆ, ಶಿಕ್ಷಣ ಮತ್ತು ಅಸಮಾನತೆ, ಅದೇ ರೀತಿಯಲ್ಲಿ ಲಿಂಗತ್ವ ಅಸಮಾನತೆ, ಸಾಮಾಜಿಕ ಸ್ತರ ವಿನ್ಯಾಸ, ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಹೇಗೆ, ಅದೇ ರೀತಿಯಲ್ಲಿ ಅಸ್ಪೃಶ್ಯತೆಯ ನಿವಾರಣಾ ಕಾನೂನು ಕ್ರಮಗಳು ಯಾವುವು, ಯಾವ ಎಲ್ಲ ಕಾನೂನು ಕ್ರಮಗಳ ಮೂಲಕ ನಾವು ಅಸ್ಪೃಶ್ಯತೆಯನ್ನು ತೊಡೆದು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅನ್ನೋದರ ಬಗ್ಗೆ ನಾವು ಈ ಇಡೀ ಅಧ್ಯಾಯದಲ್ಲಿ ನಾವು ಕಲ್ತಿದ್ದೇವೆ ಅಲ್ವಾ. ಈಗ ನಾನು ನಿಮಗೆ ಸಣ್ಣ ಒಂದು ಘಟಕ ಪರೀಕ್ಷೆ ಕೊಡ್ತೇನೆ. ಈ ಅಧ್ಯಾಯದ ಒಂದು ಘಟಕ ಪರೀಕ್ಷೆ ಅಂದರೆ ಎಲ್ಲ ಪ್ರಮುಖ ಅಂಶಗಳನ್ನು ಒಳಗೊಂಡಂತೆ ನೀವು ಅದಕ್ಕೆ ಎಲ್ಲ ಚಂದ ಮಾಡಿ ಉತ್ತರವನ್ನು ನಿಮ್ಮ ನೋಟ್ಸ್ ಪುಸ್ತಕದಲ್ಲಿ ಬರೀಬೇಕು. ಬರೆದು ನೀವು ಅದನ್ನು ಚಂದ ಮಾಡಿ ಕಲಿಬೇಕು. ಮತ್ತು ಇದೆಲ್ಲ ಅಂಶಗಳು ನೀವು ಸರಿ ಇದನ್ನು ಅರ್ಥ ಮಾಡಿಕೊಂಡ್ರೆ ಇದು ತುಂಬ ಸುಲಭ ಪರೀಕ್ಷೆಯಲ್ಲಿ ಬರೀಲಿಕ್ಕೆ. ಏನಂತ ದೊಡ್ಡ ಕಷ್ಟ ಇಲ್ಲ. ಕೆಲವು ವಿಧಿಗಳು ಮತ್ತು ಕೆಲವು ಕಾನೂನುಗಳು ಅದನ್ನು ನೀವು ಸರಿ ನೆನಪಿಟ್ಟುಕೊಳ್ಬೇಕು ಈ ಸವಿಯೆಲ್ಲ. ಮತ್ತು ಈ ಬೇರೆ ಅಂಶಗಳೆಲ್ಲ ಇದೆಲ್ಲ ಇದನ್ನು ನೀವು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ವಾಕ್ಯದಲ್ಲಿ ಬರೀಬಹುದು. ನೋಡಿ, ಸಮಾಜ ವಿಜ್ಞಾನದಲ್ಲಿ ಪರೀಕ್ಷೆ ಬರೆಯುವಾಗ ಅಲ್ಲಿ ಅದೇ ವಾಕ್ಯ ಬರಬೇಕು, ಅದೇ ಶಬ್ದ ಬರಬೇಕು ಅಂತ ಏನಿಲ್ಲ, ಆದರೆ ವಿಷಯ ಇರಬೇಕು. ಇಲ್ಲಿ ಮುಖ್ಯವಾಗಿ ನಾವು ವಿಷಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತೇವೆ ಸಮಾಜ ವಿಜ್ಞಾನದಲ್ಲಿ. ಈಗ ಕನ್ನಡದಲ್ಲಿ ಅಕ್ಷರ ತಪ್ಪಾಗಬಾರ್ದು ಆ ಥರ, ಅಂದರೆ ಇಲ್ಲಿಯೂ ಅಕ್ಷರ ತಪ್ಪಾಗಬಾರ್ದು, ಆದರೆ ಇಲ್ಲಿ ವಿಷಯಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಡ್ತೇವೆ. ಗೊತ್ತಾಯ್ತಲ್ಲ. ಈಗ ಒಂದು ಸಣ್ಣ ಘಟಕ ಪರೀಕ್ಷೆ ಅಂತ ಹಾಕ್ಕೊಳ್ಳಿ, ಪ್ರಶ್ನೆಗಳನ್ನು ಬರ್ಕೊಳ್ಳಿ.
ಘಟಕ ಪರೀಕ್ಷೆ. ಪ್ರಶ್ನೆಗಳು: 1. ಶಿಕ್ಷಣವನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಿದ ಸಂವಿಧಾನದ ವಿಧಿ ಡ್ಯಾಶ್. ಶಿಕ್ಷಣವನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಿದ ಸಂವಿಧಾನದ ವಿಧಿ ಡ್ಯಾಶ್. 2. ಡ್ಯಾಶ್ನೇ ವಿಧಿಯು ಅಥವಾ ಡ್ಯಾಶ್ ವಿಧಿಯು ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ಮಾಡಿಕೊಡುತ್ತದೆ. ಡ್ಯಾಶ್ ವಿಧಿಯು ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ಮಾಡಿಕೊಡುತ್ತದೆ. 3. 2015-16 ಆರೋಗ್ಯ ಸಮೀಕ್ಷೆಯಂತೆ ಶೇಕಡ ಡ್ಯಾಶ್ರಷ್ಟು ಮಹಿಳೆಯರು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. 2015-16 ಆರೋಗ್ಯ ಸಮೀಕ್ಷೆಯಂತೆ ಶೇಕಡ ಡ್ಯಾಶ್ರಷ್ಟು ಮಹಿಳೆಯರು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. 4. ಪ್ರಾಚೀನ ರೋಮ್ನ 2 ಪಂಗಡಗಳು. ಪ್ರಾಚೀನ ರೋಮ್ನ 2 ಪಂಗಡಗಳು ಡ್ಯಾಶ್ ಮತ್ತು ಡ್ಯಾಶ್. ಪ್ರಾಚೀನ ರೋಮ್ನ 2 ಪಂಗಡಗಳು ಡ್ಯಾಶ್ ಮತ್ತು ಡ್ಯಾಶ್. 5. ಭಾರತದ ಸಮಾಜದಲ್ಲಿ ಅಸ್ತಿತ್ವದಲ್ಲಿರುವ 4 ವರ್ಣಗಳು ಡ್ಯಾಶ್ 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 ಮತ್ತು ಡ್ಯಾಶ್. ಅಲ್ಲಿ 4 ವರ್ಣಗಳು ಯಾವುದು ಬರಿಬೇಕು ನೀವು. ಭಾರತದ ಸಮಾಜದಲ್ಲಿ ಅಸ್ತಿತ್ವದಲ್ಲಿರುವ 4 ವರ್ಣಗಳು ಡ್ಯಾಶ್ 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 ಮತ್ತು ಡ್ಯಾಶ್. 6. ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು? ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು? 7. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? ಯಾವಾಗ ಜಾರಿಗೆ ಬಂದಿತು? ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? 8. ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು. ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು. ಈ ಹೇಳಿಕೆಯನ್ನು ವಿಶ್ಲೇಷಿಸಿ.
ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು. ಈ ಹೇಳಿಕೆಯನ್ನು ವಿಶ್ಲೇಷಿಸಿ. ಈ ಹೇಳಿಕೆಯನ್ನು ವಿಶ್ಲೇಷಿಸಿ. 9. ಸಾಮಾಜಿಕ ಸ್ತರವಿನ್ಯಾಸದ ವಿವಿಧ ರೂಪಗಳು ಯಾವುವು? ಸಾಮಾಜಿಕ ಸ್ತರವಿನ್ಯಾಸದ ವಿವಿಧ ರೂಪಗಳು ಯಾವುವು? 10. ಅಸ್ಪೃಶ್ಯತೆಯ ನಿವಾರಣೆಗೆ ಅಸ್ಪೃಶ್ಯತೆಯ ನಿವಾರಣೆಗೆ ಯಾವ ಕಾನೂನು ಕ್ರಮಗಳನ್ನು ಜಾರಿಗೊಳಿಸಲಾಗಿದೆ? ಅಸ್ಪೃಶ್ಯತೆಯ ನಿವಾರಣೆಗೆ ಯಾವ ಕಾನೂನು ಕ್ರಮಗಳನ್ನು ಜಾರಿಗೊಳಿಸಲಾಗಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೆದು ಚೆಂದ ಮಾಡಿ ಕಲಿಯಿರಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು. ಶುಭವಾಗಲಿ.